6ನೇ ತರಗತಿ ಕನ್ನಡ ಗದ್ಯಭಾಗ 3 ಕೃಷ್ಣ ಸುಧಾಮ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕವಿ ಪರಿಚಯ. ವಿ.ಎಸ್. ಸಿರಹಟ್ಟಿ ಮಠ. ಇವರು ಗದಗ ಜಿಲ್ಲೆಯ ಹೊಂಬಾಳದಲ್ಲಿ 1953ರಲ್ಲಿ ಜನಿಸಿದರು. ಇವರು ಮಕ್ಕಳಿಗಾಗಿ ತುಂಬಿದ ಕೊಡ, ನರಗುಂದ ಬಂಡಾಯ ಸೇರಿದಂತೆ 60ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ. ಇವರ ರಂಗಭೂಮಿ ಸೇವೆಯನ್ನು ಗುರುತಿಸಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ವಿ.ಎಸ್. ಸಿರಹಟ್ಟಿ ಮಠರವರ ಹೂವಿನ ಹಂದರ ಕೃತಿಯಿಂದ ಕೃಷ್ಣ ಸುಧಾಮ ನಾಟಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಭ್ಯಾಸ. ಈ ಪದಗಳಿಗೆ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಪದ. ಗೆಳೆಯ ಸಮಾನಾರ್ಥಕ ಪದ, ಮಿತ್ರ, ಸ್ನೇಹಿತ. ಹೆಂಡತಿ ಸಮಾನಾರ್ಥಕ ಪದಗಳು, ಪತ್ನಿ, ಶ್ರೀಮತಿ, ಮಡದಿ. ರಾಜ ಸಮಾನಾರ್ಥಕ ಪದಗಳು, ಅರಸ, ರಾಯ. ದುಡಿಮೆ ಸಮಾನಾರ್ಥಕ ಪದಗಳು, ಪರಿಶ್ರಮ, ಶ್ರಮಿಸು. ಮುಖ್ಯ ಪ್ರಶ್ನೆ 2. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. 1. ಪರಮ ಮಿತ್ರ. ವಾಕ್ಯ. ಕೃಷ್ಣ ಮತ್ತು ಸುಧಾಮರು ಪರಮ ಮಿತ್ರರು. 2. ವಿಶ್ರಾಂತಿ. ವಾಕ್ಯ. ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡಿದ ನಂತರ ವಿಶ್ರಾಂತಿ ಪಡೆಯಬೇಕು. 3. ಸತ್ಕಾರ. ವಾಕ್ಯ. ನಮ್ಮ ಮನೆಗೆ ಬಂದ ಅತಿಥಿಗಳನ್ನು ನಾವು ಗೌರವದಿಂದ ಸತ್ಕಾರ ಮಾಡಬೇಕು. 4. ಸಂತೋಷ. ಸ್ವಂತ ವಾಕ್ಯ. ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಬಂದಾಗ ನನಗೆ ತುಂಬಾ ಸಂತೋಷವಾಯಿತು. 5. ಶ್ರಮಿಸು. ಸ್ವಂತ ವಾಕ್ಯ. ಜೀವನದಲ್ಲಿ ಯಶಸ್ಸು ಪಡೆಯಲು ನಾವೆಲ್ಲರೂ ಶ್ರಮಿಸಬೇಕು. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ? ಉತ್ತರ. ಜೀವನದಲ್ಲಿ ಬಂದದ್ದನ್ನು ಅನುಭವಿಸುವುದೇ ಮಾನವ ಧರ್ಮ ಎಂದು ಸುಧಾಮ ಎನ್ನುತ್ತಾನೆ. ಪ್ರಶ್ನೆ 2. ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ? ಉತ್ತರ. ಹಸಿದಿರುವ ಮಕ್ಕಳಿಗೋಸ್ಕರ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ. ಪ್ರಶ್ನೆ 3. ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು? ಉತ್ತರ. ಬಹಳ ದಿನಗಳ ನಂತರ ತನ್ನ ಪ್ರೀತಿಯ ಗೆಳೆಯನಾದ ಶ್ರೀಕೃಷ್ಣನನ್ನು ನೋಡಿದ ತಕ್ಷಣ ಸುಧಾಮನಿಗೆ ಆನಂದವಾಗಿ ಕಣ್ಣಿನಲ್ಲಿ ಆನಂದದ ಕಣ್ಣೀರು ಬಂದಿತು. ಪ್ರಶ್ನೆ 4. ಮನೆಗೆ ಮರಳಿದ ಸುಧಾಮನು ಏನನ್ನು ಕಂಡನು? ಉತ್ತರ. ಮನೆಗೆ ಮರಳಿದ ಸುಧಾಮನು ತನ್ನ ಹಳೆಯ ಗುಡಿಸಲಿನ ಜಾಗದಲ್ಲಿ ಅರಮನೆಯಂತಹ ಸುಂದರವಾದ ಮನೆ ನಿರ್ಮಾಣವಾಗಿರುವುದನ್ನು ಮತ್ತು ತನ್ನ ಹೆಂಡತಿ ಮಕ್ಕಳು ಹೊಸ ಬಟ್ಟೆಗಳನ್ನು ಧರಿಸಿ ಸಂತೋಷವಾಗಿರುವುದನ್ನು ಕಂಡನು. ಪ್ರಶ್ನೆ 5. ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು? ಉತ್ತರ. ಸುಧಾಮನ ಮನೆಯನ್ನು ಕಟ್ಟಿಸಿದವರು ಅವನ ಪರಮ ಮಿತ್ರನಾದ ದ್ವಾರಕೆಯ ಮಹಾರಾಜ ಶ್ರೀಕೃಷ್ಣ. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1. ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನಪಿಸಿಕೊಂಡದ್ದು ಹೇಗೆ? ಉತ್ತರ. ಕೃಷ್ಣ ಮತ್ತು ಸುಧಾಮರು ದ್ವಾರಕೆಯ ಅರಮನೆಯಲ್ಲಿ ಭೇಟಿಯಾದಾಗ ತಮಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಆಗ ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಒಟ್ಟಿಗೆ ಊಟ ಮಾಡುತ್ತಿದ್ದದ್ದು, ಕಟ್ಟಿಗೆ ತರಲು ಹೋಗುತ್ತಿದ್ದದ್ದು, ಗುರುಮಾತೆ ಕೊಟ್ಟಿದ್ದ ಉರಿ ಗಡಲೆಯನ್ನು ಸುಧಾಮನಿಂದ ಕೃಷ್ಣ ಕಸಿದುಕೊಂಡು ತಿಂದದ್ದು ಎಲ್ಲವನ್ನೂ ನೆನಪಿಸಿಕೊಂಡರು. ಪ್ರಶ್ನೆ 2. ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ವಿವರಿಸಿರಿ. ಉತ್ತರ. ಸುಧಾಮನು ದ್ವಾರಕಾ ನಗರವನ್ನು ತಲುಪಿದ ದಿನವೇ ಕೃಷ್ಣನ ಆಜ್ಞೆಯಂತೆ ಅಲ್ಲಿಂದ ಸೇವಕರ ದಂಡು ಸುಧಾಮನ ಊರಿಗೆ ಬರುತ್ತದೆ. ಅವರು ಬೇಕಾದ ಎಲ್ಲಾ ವಸ್ತುಗಳನ್ನು ತಂದು ಅವನ ಹಳೆಯ ಗುಡಿಸಲಿದ್ದ ಜಾಗದಲ್ಲೇ ಚಕಚಕನೆ ಅರಮನೆಯಂತೆ ಸುಂದರವಾದ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ. ಸುಧಾಮನ ಹೆಂಡತಿ ಮತ್ತು ಮಕ್ಕಳಿಗೆ ಹೊಸ ಉಡುಪುಗಳನ್ನು ಹಾಗೂ ಆಭರಣಗಳನ್ನು ನೀಡುತ್ತಾರೆ. ಸುಧಾಮನು ಕೃಷ್ಣನಿಗೆ ತಾನು ತಂದಿದ್ದ ಅವಲಕ್ಕಿಯನ್ನು ಪ್ರೀತಿಯಿಂದ ಕೊಟ್ಟಿದ್ದರಿಂದ ಕೃಷ್ಣನು ಸುಧಾಮನ ಮನದ ಇಂಗಿತವನ್ನು ಅರಿತು ಈ ಎಲ್ಲ ಸಹಾಯವನ್ನು ಮಾಡುತ್ತಾನೆ. ಮುಖ್ಯ ಪ್ರಶ್ನೆ 5. ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? ವಾಕ್ಯ 1. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಯಾರು ಯಾರಿಗೆ ಹೇಳಿದರು? ಈ ಮಾತನ್ನು ಸುಧಾಮನು ತನ್ನ ಹೆಂಡತಿಗೆ ಹೇಳಿದನು. ಯಾವಾಗ? ಹೆಂಡತಿಯು ಆ ಶ್ರೀಮಂತರಲ್ಲಿ ನೀವೆಲ್ಲಿ, ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ ಎಂದಾಗ ಈ ಮಾತನ್ನು ಹೇಳುತ್ತಾನೆ.
ವಾಕ್ಯ 2 ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ. ಯಾರು ಯಾರಿಗೆ? ಈ ಮಾತನ್ನು ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳಿದಳು. ಯಾವಾಗ? ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನು ಸಂಕೋಚಪಟ್ಟಾಗ ಈ ಮಾತನ್ನು ಹೇಳಿದಳು. ವಾಕ್ಯ 3 ನನಗೆ ಗುರುಕುಲದ ಜೀವನವೇ ನೆನಪಾಗುತ್ತಿದೆ. ಯಾರು ಯಾರಿಗೆ? ಶ್ರೀಕೃಷ್ಣನು ಸುಧಾಮನಿಗೆ ಹೇಳಿದನು. ಯಾವಾಗ? ಸುಧಾಮನು ದ್ವಾರಕೆಯ ಅರಮನೆಗೆ ಬಂದು ವಿಶ್ರಾಂತಿ ಪಡೆಯುತ್ತಿರುವಾಗ ಕೃಷ್ಣನು ಅವನ ಬಳಿ ಬಂದು, ನೀನು ಬಂದು ನನ್ನ ಮನಸ್ಸಿಗೆ ತುಂಬಾ ಸಂತೋಷವನ್ನುಂಟು ಮಾಡಿದ್ದಿ ಎಂದು ಹೇಳುತ್ತಾ ಬಾಲ್ಯದ ನೆನಪುಗಳನ್ನು ಹಂಚಿಕೊಳ್ಳುವಾಗ ಈ ಮಾತು ಹೇಳುತ್ತಾನೆ. ವಾಕ್ಯ 4 ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ. ಯಾರು ಯಾರಿಗೆ ಹೇಳಿದರು? ಸುಧಾಮನ ಮಗ ಸುಧಾಮನಿಗೆ ಹೇಳಿದನು. ಯಾವಾಗ? ದ್ವಾರಕೆಯಿಂದ ಹಿಂತಿರುಗಿದ ಸುಧಾಮನು ತನ್ನ ಹೊಸ ಅರಮನೆಯಂತ ಮನೆ ಮತ್ತು ಹೆಂಡತಿ ಮಕ್ಕಳ ವೈಭೋಗವನ್ನು ಕಂಡು ಆಶ್ಚರ್ಯ ಪಡುತ್ತಿರುವಾಗ ಮಗನು ಸಂತೋಷದಿಂದ ಓಡಿ ಬಂದು ತಂದೆಗೆ ಈ ಮಾತು ಹೇಳುತ್ತಾನೆ.